ಇಂಡಿಯಾ ವಿಮಾನ ಪತನದ ಕರಿನೆರಳೆ ಇನ್ನೂ ಹಸಿಯಾಗಿದೆ. ಇದರ ಬೆನ್ನಲ್ಲೇ ಈಗ ಮಹಾರಾಷ್ಟ್ರದಲ್ಲಿ ದೊಡ್ಡ ದುರಂತವೊಂದು ಸಂಭವಿಸಿದೆ. ಡಿಸಿಎಂ ಅಜಿತ್ ಪವಾರ್ ಪ್ರಯಾಣಿಸ್ತಾ ಇದ್ದ ವಿಮಾನ ಸುಟ್ಟು ಭಸ್ಮವಾಗಿದೆ. ಅಜಿತ್ ಅನಂತರಾವ್ ಪವಾರ್ ಮಹಾರಾಷ್ಟ್ರ ಸರ್ಕಾರದ ಉಪಮುಖ್ಯಮಂತ್ರಿ, ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷದ ಮಹಾನಾಯಕ. ಅಜಿತ್ ದಾದಾ ಅಂತಾನೆ ಹೆಸರಾಗಿದ್ದ ಮೇರು ರಾಜಕಾರಣಿ ಈಗ ನೆನಪು ಮಾತ್ರ. ಮಹಾರಾಷ್ಟ್ರದ ಪುಣೆ ಬಳಿಯ ಬಾರಾಮತಿ ಬಳಿ ಅಜಿತ್ ಪವಾರ್ ಪ್ರಯಾಣಿಸುತ್ತಿದ್ದ ಲಘು ವಿಮಾನ ನೆಲಕ್ಕಪ್ಪಳಿಸಿದೆ. ಈ ದುರಂತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಸಜೀವ ದಹನವಾಗಿದ್ದಾರೆ. 66 ವರ್ಷದ ಅಜಿತ್ ಪವಾರ್ ಜೊತೆ ವಿಮಾನದಲ್ಲಿದ್ದ ವೈಯಕ್ತಿಕ ಭದ್ರತಾ ಅಧಿಕಾರಿ ವಿದಿತ್ ಜಾಧವ್, ಆಪ್ತ ಸಹಾಯಕ ಪಿಂಕಿ ಮಾಲಿ, ಕಮಾಂಡ್ ಪೈಲಟ್ ಶಾಂಭವಿ, ಕ್ಯಾಪ್ಟನ್ ಸುಮಿತ್ ಕಪೂರ್ ಸೇರಿ 5ಕ್ಕೆ 5 ಜನರ ದೇಹವು ಗುರುತು ಸಿಗದಂತೆ ಸುಟ್ಟು ಕರಕಲಾಗಿದೆ. ವಿಮಾನ ಪತನಕ್ಕೂ ಮುನ್ನ ಆಗಿದ್ದೇನು? ಪುಣೆ ಜಿಲ್ಲೆಯ ಬಾರಾಮತಿ ವಿಮಾನ ನಿಲ್ದಾಣದ ರನ್ವೇನಲ್ಲೇ ಈ ಆಘಾತಕಾರಿ ದುರಂತ ನಡೆದೋಯ್ತು. ಬೆಳಿಗ್ಗೆಯೇ ಮುಂಬೈನಿಂದ ಬಾರಾಮತಿ ಬರಲು ಅಜಿತ್ ಪವಾರ್ ಖಾಸಗಿ ಚಾರ್ಟರ್ ವಿಮಾನವನ್ನು ಹತ್ತಿದ್ರು. ಬೆಳಿಗ್ಗೆ 8:45 ಸಮಯಕ್ಕೆ ಬಾರಾಮತಿ ಏರ್ಪೋರ್ಟ್ನಲ್ಲಿ ವಿಮಾನ ಕೆಳಗಿಳಿಯುವಾಗ ಈ ಘಟನೆ ನಡೆದಿದೆ. ಪೈಲಟ್ ನಿಯಂತ್ರಣ ಕಳೆದುಕೊಂಡಿದ್ದರಿಂದ ವಿಮಾನ ಕ್ರ್ಯಾಶ್ ಲ್ಯಾಂಡಿಂಗ್ ಆಗಿದೆ. ವಿಮಾನ ನೆಲಕ್ಕಪ್ಪಳಿಸಿದಾಗ ಬೆಂಕಿ ಹೊತ್ಕೊಂಡು ವಿಮಾನ ಸ್ಫೋಟವಾಗಿ 5 ಸಜೀವ ದಹನವಾಗಿದ್ದಾರೆ. ವಿಮಾನ ನೆಲಕ್ಕಪ್ಪಳಿಸುವ ದೃಶ್ಯ ಏರ್ಪೋರ್ಟ್ ಸುತ್ತಲಿನ ಸಿಸಿಟಿವಿಯಲ್ಲೂ ಸೆರೆಯಾಗಿದೆ. ಕಣ್ಣೀರಿಟ್ಟ ಜನ, ಬಿಕ್ಕಳಿಸಿ ಬಂದ ದುಃಖ. ಎಲ್ಲ ರಾಜಕಾರಣಿಗಳಿಗೂ ಅವರದ್ದೇ ಬೆಂಬಲಿಗರ ಬಳಗ ಇರುತ್ತೆ. ಆದರೆ ಅಜಿತ್ ಪವಾರ್ಗೆ ಬೆಂಬಲಿಗರ ಜೊತೆ ಲಕ್ಷ ಅಭಿಮಾನಿಗಳೂ ಇದ್ರು. ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಅವರನ್ನ ಅಜಿತ್ ದಾದಾ ಅಂತಾನೆ ಜನ ಕರೆಯುತ್ತಿದ್ರು. ರಾಜಕಾರಣದಲ್ಲಿ ಯಾರೂ ಮಿತ್ರರೂ ಅಲ್ಲ, ಶತ್ರುಗಳು ಅಲ್ಲ ಅಂತಾನೆ ರಾಜಕೀಯ ಮಾಡಿ ಮಾಸ್ ಲೀಡರ್ ಆಗಿದ್ರು. ಹೀಗಾಗಿನೇ ಅಜಿತ್ ಸಾವಿನ ಸುದ್ದಿ ಕೇಳಿ ಜನ ಬಿಕ್ಕಿ ಕಣ್ಣೀರಿಡುತ್ತಿದ್ದಾರೆ. ಅಜಿತ್ ದಾದಾಗೆ ದೇಶವ್ಯಾಪಿ ಸಂತಾಪ. ಅಜಿತ್ ಪವಾರ್ ಸಾವು ಇಡೀ ದೇಶಕ್ಕೆ ದುಃಖ ತಂದಿಟ್ಟಿದೆ. ಹಾಗಾಗಿನೇ ಇಂದಿನಿಂದ ಶುರುವಾದ ಸಂಸತ್ ಬಜೆಟ್ ಅಧಿವೇಶನದಲ್ಲೂ ಸ್ಪೀಕರ್ ಓಂ ಬಿರ್ಲಾ ಅಜಿತ್ರನ್ನ ನೆನಪಿಸಿಕೊಂಡ್ರು. ಅವರ ಸಾಧನೆಯನ್ನ ಕೊಂಡಾಡಿದ್ರು. ಲೋಕಸಭೆ ಕಲಾಪದಲ್ಲಿ ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಪ್ರತಿಪಕ್ಷದವರೆಲ್ಲ ಮೌನಾಚರಣೆ ಮಾಡಿ ಸಂತಾಪ ಸೂಚಿಸಿದ್ರು. ಪರಿವಾರ के प्रति संवेदना व्यक्त करता हूं. जिन साथियों को हमने इस हादसे में खोया है, इस पीड़ा की घड़ी में हम सभी उनके परिजनों के साथ हैं. ಕರ್ನಾಟಕದ ವಿಧಾನಸಭೆ ಅಧಿವೇಶನದಲ್ಲೂ ಅಜಿತ್ ಪವಾರ್ ನಿಧನಕ್ಕೆ ಸಂತಾಪ ವ್ಯಕ್ತಪಡಿಸಲಾಯಿತು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ವಿಮಾನ ಪತನದ ಸುದ್ದಿ ಕೇಳಿ ಆಘಾತಗೊಂಡರು. ಕರ್ಮಭೂಮಿಯಲ್ಲೇ ನಾಳೆ ಪವಾರ್ ಅಂತ್ಯಕ್ರಿಯೆ. ಅಜಿತ್ ಪವಾರ್ ಅವರ ಪಾರ್ಥಿವ ಶರೀರವನ್ನ ಬಾರಾಮತಿಯಲ್ಲಿರುವ ವಿದ್ಯಾ ಪ್ರತಿಷ್ಠಾನ ಮೈದಾನಕ್ಕೆ ಸ್ಥಳಾಂತರಿಸಲಾಗಿದೆ. ಅಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅಂತಿಮ ದರ್ಶನಕ್ಕೆ ಬರುವ ಸಾರ್ವಜನಿಕರು, ಗಣ್ಯರಿಗಾಗಿ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ. ಅಂತ್ಯಕ್ರಿಯೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಒಬ್ಬರೇ ಅಲ್ಲ, ಅನೇಕ ರಾಜಕಾರಣಿಗಳು ವಿಮಾನ ದುರಂತದಲ್ಲಿ ಜೀವ ಬಿಟ್ಟಿದ್ದಾರೆ. ಇಂದಿರಾ ಗಾಂಧಿಯವರ ಉತ್ತರಾಧಿಕಾರಿ ಸಂಜಯ್ ಗಾಂಧಿ ಜೂನ್ 23, 1980ರಲ್ಲಿ ದೆಹಲಿ ಫ್ಲೈಯಿಂಗ್ ಕ್ಲಬ್ ವಿಮಾನದ ಏರಿಯಲ್ ಸ್ಟಂಟ್ ವೇಳೆ ಜೀವ ಬಿಟ್ಟಿದ್ರು. ಗ್ವಾಲಿಯರ್ ರಾಜಮನೆತನದ ಸದಸ್ಯ, ಹಿರಿಯ ಕಾಂಗ್ರೆಸ್ ನಾಯಕ, ಮಾಜಿ ನಾಗರಿಕ ವಿಮಾನಯಾನ ಸಚಿವ ಮಾಧವರಾವ್ ಸಿಂಧಿಯಾ 2001ರಲ್ಲಿ ಹವಾಮಾನ ವೈಪರೀತ್ಯದಿಂದ ಖಾಸಗಿ ವಿಮಾನ ಪತನಗೊಂಡು ಸಾವನ್ನಪ್ಪಿದ್ದರು.
ಲೋಕಸಭಾ ಸ್ಪೀಕರ್ ಹಾಗೂ ಟಿಡಿಪಿ ನಾಯಕರಾಗಿದ್ದ ಜಿಎಂಸಿ ಬಾಲಯೋಗಿ ಮಾರ್ಚ್ 3, 2002ರಂದು ಆಂಧ್ರಪ್ರದೇಶದ ಪಶ್ಚಿಮ ಗೋದಾವರಿ ಜಿಲ್ಲೆಯಲ್ಲಿ ಸಾವನ್ನಪ್ಪಿದ್ದರು. ಮೇಘಾಲಯ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದ ಸಿಪ್ರಿಯನ್ ಸಂಗ್ಮಾ ಸೇರಿ 9 ಮಂದಿ ಗೌಹಟಿಯಿಂದ ಶಿಲ್ಲಾಂಗ್ಗೆ ಹೋಗುತ್ತಿದ್ದಾಗ ವಿಮಾನ ಪತನವಾಗಿ 2004ರಲ್ಲಿ ಕೊನೆಯುಸಿರೆಳೆದರು. ಬಹುಭಾಷಾ ನಟಿ ಸೌಂದರ್ಯ 2004ರಲ್ಲಿ ಸಹೋದರನ ಜೊತೆ ಬಿಜೆಪಿ ರಾಜಕೀಯ ಪ್ರಚಾರಕ್ಕೆಂದು ತೆಲಂಗಾಣಕ್ಕೆ ಹೋಗ್ತಿದ್ದಾಗ ಬೆಂಗಳೂರಿನ ಜಕ್ಕೂರು ಏರೋಡ್ರಮ್ನಲ್ಲಿ ವಿಮಾನ ನೆಲಕ್ಕಪ್ಪಳಿಸಿ ಸಜೀವ ದಹನವಾಗಿದ್ರು. ಕೈಗಾರಿಕೋದ್ಯಮಿ ಮತ್ತು ಹರಿಯಾಣ ವಿದ್ಯುತ್ ಸಚಿವ ಒಪಿ ಜಿಂದಾಲ್, ಮಾಜಿ ರಾಷ್ಟ್ರಪತಿ ಶಂಕರದಯಾಳ್ ಶರ್ಮಾ ಪುತ್ರ ಮಾಜಿ ಕೇಂದ್ರ ಸಚಿವ ಸುರೇಂದರ್ ಸಿಂಗ್ ಮಾರ್ಚ್ 31, 2005ರಂದು ವಿಮಾನ ದುರಂತಕ್ಕೆ ಬಲಿಯಾದರು. ವೈಎಸ್ಆರ್ ಎಂದೇ ಖ್ಯಾತಿಯಾಗಿದ್ದ ಆಂಧ್ರಪ್ರದೇಶ ಮಾಜಿ ಮುಖ್ಯಮಂತ್ರಿ ವೈಎಸ್ಆರ್ ರಾಜಶೇಖರ್ ರೆಡ್ಡಿ 2009ರಲ್ಲಿ ಸಾವನ್ನಪ್ಪಿದ್ದರು. ವಿಮಾನ ಪತನ ದುರಂತದಲ್ಲಿ ಅಸುನೀಗಿದ್ರು. ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ದೊರ್ಜಿ ಖಂಡು ಸಹ ಅರುಣಾಚಲ ಪ್ರದೇಶದ ಲುಗುಥಾಂಗ್ನಲ್ಲಿ ಹೆಲಿಕಾಪ್ಟರ್ ಪತನದಿಂದ ಜೀವ ಬಿಟ್ಟಿದ್ರು. ಕಳೆದ ವರ್ಷ ಅಹಮದಾಬಾದ್ನಲ್ಲಿ ನಡೆದ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ 260ಕ್ಕೂ ಹೆಚ್ಚು ಜನರ ಜೊತೆ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ಕೊನೆಯುಸಿರೆಳೆದಿದ್ರು. ವಿಮಾನ ದುರಂತಕ್ಕೆ ಕಾರಣಗಳು 108, ಆದರೆ ಸಾವು ಮಾತ್ರ ಭಯಾನಕ. ಸಂಸದರಾಗಿ, ಶಾಸಕರಾಗಿ, ಹಣಕಾಸು, ಶಿಕ್ಷಣ, ಕ್ರೀಡೆ, ಅಬಕಾರಿ ಸಚಿವರಾಗಿದ್ದಷ್ಟೇ ಅಲ್ಲ, ಉಪಮುಖ್ಯಮಂತ್ರಿಯಾಗಿದ್ದ ಅಜಿತ್ ಪವಾರ್ ಇನ್ನಿಲ್ಲ ಅನ್ನೋದು ನಿಜಕ್ಕೂ ಆಘಾತಕಾರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೆಂಡತಿಯಿಂದ ದೂರಾಗಿದ್ದ ಆತ ಪಕ್ಕದೂರಿನ ಆಂಟಿ ಜೊತೆ ಸಂಸಾರ ನಡೆಸ್ತಾ ಇದ್ದ. ಪ್ರಿಯಕರನ ಮೋಡಿಗೆ ಬಿದ್ದವಳು ಗಂಡ ಮಕ್ಕಳನ್ನೇ ಬಿಟ್ಟು ಬಂದಿದ್ಲು. ಇದರಿಂದ ಸಿಟ್ಟಿಗೆದ್ದ ಗಂಡ ಹೆಂಡತಿ ಪ್ರಿಯಕರನ ಪ್ರಾಣ ತೆಗೆದಿದ್ದಾರೆ. ಈಗ ಸಂಬಂಧ ಅನ್ನೋದು ಕೆಟ್ಟು ಕುಲಗೆಟ್ಟು ಹೋಗಿದೆ. ಸಪ್ತಪದಿ ತುಳಿದ ಸಂಬಂಧಕ್ಕಿಂತ ಅಕ್ರಮವಾಗಿ ಹುಟ್ಕೊಳ್ಳೋ ಸಂಬಂಧಗಳೇ ದೊಡ್ಡದಾಗಿ ಸದ್ದು ಮಾಡ್ತಿವೆ. ಬಲಭೀಮನಂತ ಗಂಡನಿದ್ರು ಇನ್ನೊಬ್ಬನ ಮೋಹಕ್ಕೆ ಬೀಳ್ತಿದ್ದಾರೆ. ಮನೆ ಸಂಸಾರ ಅನ್ನೋದನ್ನ ಮರೆತವರು ಹೆಗಲೆತ್ತರಕ್ಕೆ ಬೆಳೆದ ಮಕ್ಕಳನ್ನೇ ಮರೆತು ಹೊಸ ಸಂಬಂಧ ಬೆಸೆದುಕೊಳ್ತಿದ್ದಾರೆ. ಇವರದ್ದು ಇದೇ ಕಥೆ. ಇವನಿಗೆ ಹೆಂಡತಿ ದೂರವಾಗಿದ್ಲು, ಈಕೆಗೆ ಗಂಡನಿದ್ರೂ ಬೇಡವಾಗಿತ್ತು. ಹೀಗಾಗಿ ಅಂಕಲ್ ಆಂಟಿ ಮಧ್ಯೆ ಹುಟ್ಟಬಾರದ ಪ್ರೀತಿ ಹುಟ್ಟಿತ್ತು. ಗಂಡ ಮಕ್ಕಳನ್ನ ಬಿಟ್ಟು ಹಾಲು ಮಾರ್ತಿದ್ದ ಹಾಲಪ್ಪನ ಜೊತೆ ಹೊಸ ಸಂಸಾರ ಹೂಡಿದ್ಲು. ಯಾವಾಗ ಕೈ ಹಿಡಿದವಳೆ ಕೈ ಕೊಟ್ಟು ಹೋದ್ಲೋ, ಗಂಡ ಅನಿಸಿಕೊಂಡವ ರಣರಾಕ್ಷಸನಾಗಿದ್ದ. ನನ್ನ ಹೆಂಡತಿಯನ್ನ ಪಟಾಯಿಸಿದವನಿಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಊರು ತುಂಬಾ ಹೇಳ್ಕೊಳ್ತಿದ್ದವ ಕೊನೆಗೂ ಹೆಣ ಉರುಳಿಸಿದ್ದಾನೆ. ಇಳಿ ಸಂಜೆ ಹೊತ್ತಲ್ಲಿ ಹೊಂಚು ಹಾಕಿದವರು ಹಾಲು ಮಾರ್ತಿದ್ದವನ ನೆತ್ತರ ಕೋಡಿ ಹರಿಸಿದ್ದಾರೆ. ಒಬ್ಬಂಟಿಯಾಗಿದ್ದ ಪ್ರೇಮಿ ಓಡೋಡಿ ಬಂದ್ಲು ಆಂಟಿ. ಪತ್ನಿ ಕೈ ಕೊಟ್ಟ ಸಿಟ್ಟು, ಹೆಂಡತಿ ಪ್ರೇಮಿಗೆ ಕೊಟ್ಟ ಮಚ್ಚೇಟು. ಇದೊಂಥರ ಗಂಡ ಹೆಂಡತಿ ಬಿಟ್ಟವರ ದುರಂತ ಕಥೆ. ಹೆಂಡತಿಯನ್ನ ದೂರ ಮಾಡಿಕೊಂಡು ಬಳಲಿ ಬೆಂಡಾಗಿದ್ದವ ಕಂಡೋರ ಹೆಂಡತಿ ಮೇಲೆ ಕಣ್ಣಾಕಿದ್ದ. ಒಬ್ಬಂಟಿಯಾಗಿದ್ದ ಜೀವಕ್ಕೆ ಸಂಗಾತಿ ಸಿಕ್ಳು ಅಂತ ಪ್ರೇಮದ ಯಾಲೆಯಲ್ಲಿ ತೇಲಾಡ್ತಿದ್ದ. ಇತ್ತ ಹೆಂಡತಿ ಕಳ್ಕೊಂಡು ಹೆಡೆದುಳಿದ ಹಾವಾಗಿದ್ದವ ಪ್ರಿಯಕರನಿಗೆ ಚಟ್ಟ ಕಟ್ಟಿದ್ದಾನೆ. ಈತನ ಹೆಸರು ಯಲ್ಲೇಶ್ ಅಂತ. ಕೋಲಾರ ತಾಲೂಕಿನ ಮೆಟ್ಟುಬಂಡೆ ನಿವಾಸಿ. ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದ, ಹೈನುಗಾರಿಕೆ ಮಾಡಿಕೊಂಡು ಜೀವನ ನಡೆಸ್ತಿದ್ದ. 12 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದವನ ಪಾಲಿಗೆ ಸಂಸಾರ ಅನ್ನೋದು ಸೂತ್ರಕ್ಕಿತ್ತ ಗಾಳಿಪಟದಂತಾಗಿತ್ತು. 2ನೇ ಮಗು ಹುಟ್ಟಿದ್ದ ಕೆಲವೇ ದಿನಕ್ಕೆ ಪತ್ನಿ ದೂರವಾಗಿದ್ಲು. ಅವತ್ತಿನಿಂದ ವನವಾಸದ ಜೀವನ ನಡೆಸ್ತಿದ್ದ. ಆಗಲೇ ನೋಡಿ ನರಸಾಪುರದ ರೇಣುಕಾ ಕಣ್ಣಿಗೆ ಬಿದ್ದಿದ್ದು. ಈಕೆಯ ಸ್ನೇಹ ಬೆಳೀತಿದ್ದಂತೆ ಮಧುಮಾಸದ ದಿನಗಳು ಕಣ್ಮುಂದೆ ಬಂದೋಗೋದಕ್ಕೆ ಶುರುವಾಗಿದ್ವು. ಯಲ್ಲೇಶ್ನ ಪ್ರೇಮದ ಪಾಶಕ್ಕೆ ಬಿದ್ದ ರೇಣುಕಾ ಮನೆ ಮಟ್ಟ ಬಿಟ್ಟು ಇವನ ಗೂಡು ಸೇರ್ಕೊಂಡಿದ್ಲು. ಇದೇ ರೇಣುಕಾಳ ಮೊದಲ ಗಂಡನ ಪಿತ್ತ ನೆತ್ತಿಗೇರಿಸಿದ್ದು. ರೇಣುಕಾಗೆ ಹೆಗಲೆತ್ತರಕ್ಕೆ ಬೆಳೆದ 2 ಮಕ್ಕಳಿದ್ರು. ಆದ್ರೂ ಈತನ ಮೋಡಿಗೆ ಮರುಳಾದವಳು ಎಲ್ಲವನ್ನ ಬಿಟ್ಟು ಎಸ್ಕೇಪ್ ಆಗಿದ್ಲು. ಇದೆಲ್ಲ ಆಗಿ 6 ವರ್ಷವೇ ಆಗೋಗಿತ್ತು. ಆ ಕಡೆ ರೇಣುಕಾ ಹಾಗೂ ಯಲ್ಲೇಶ್ ಮದುವೆಯನ್ನು ಆಗಿದ್ರಂತೆ. ಆದ್ರೆ ದ್ವೇಷದ ಜ್ವಾಲೆಯಲ್ಲಿ ಕುದೀತಿದ್ದವ ನನ್ನ ಪರಮ ವೈರಿಯ ಕಥೆ ಮುಗಿಸ್ತೀನಿ ಅಂತ ಊರಲ್ಲೆಲ್ಲ ಹೇಳ್ಕೊಂಡು ಓಡಾಡ್ತಿದ್ದ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡ್ಕೊಂಡು ಆವಾಜ್ ಬೇರೆ ಹಾಕಿದ್ದ.
ಆದ್ರೆ ಇವರಿಬ್ಬರ ಊರು ಬೇರೆ ಬೇರೆ ಆಗಿದ್ರಿಂದ ಯಲ್ಲೇಶ್ ಜಾಸ್ತಿ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ನಿನ್ನೆ ಸಂಜೆ ಡೈರಿಗೆ ಹಾಲು ಹಾಕೋದಕ್ಕೆ ಹೋಗಿದ್ದವ ಒಬ್ಬನೇ ವಾಪಸ್ ಬರ್ತಿದ್ದ. ಇದೇ ಸಮಯಕ್ಕೆ ಹೊಂಚು ಹಾಕಿದ್ದವರು ಇಟ್ಟಿಗೆ ಫ್ಯಾಕ್ಟರಿ ಬಳಿ ರಸ್ತೆಗೆ ಇಟ್ಟಿಗೆ ಅಡ್ಡ ಹಾಕಿದ್ರು. ಇದನ್ನ ನೋಡಿ ಬೈಕ್ ನಿಲ್ಲಿಸುತ್ತಿದ್ದಂತೆ ಏಕಾಏಕಿ ದಾಳಿ ಮಾಡಿದ್ದಾರೆ. ಮನಸೋ ಇಚ್ಛೆ ಕೊಚ್ಚಿ ಕೊಲೆ ಮಾಡಿದ್ದಾರೆ. ನಾನು ಅವನು ಎಂಟ್ರು ಫಸ್ಟ್ನೇ ಎಂಟ್ರು ನಾನು ಇವಾಗ ಇವ್ರ ಜೊತೆ ಬಂದುಬಿಟ್ಟಿದ್ದೆ ಸರ್. ನಾವು ಬಂದು 7 ವರ್ಷ ಆಯಿತು. ಮದುವೆ ಮಾಡ್ಕೊಂಡಿದ್ದೆ ಫಸ್ಟ್ ಸಂತೋಷಿನ. 2 ಮಕ್ಕಳಿದ್ದು ನನಗೆ. ಆಮೇಲೆ ಇವ್ರು ಹಿಂಗೆ ಪರಿಚಯ ಆಯಿತು ನಮ್ಮಿಬ್ರಿಗೂ. ಆಮೇಲೆ ನಾನು ಇಲ್ಲೇ ಇದ್ದೋಗಿದ್ದೀನಿ 7 ವರ್ಷದಿಂದ. ಹೌದು, ಚೆನ್ನಾಗಿದ್ದು ಸರ್. ಸರಿ, ನಿನ್ನೂ ಬಿಡಲ್ಲ ಅವನು ಬಿಡಲ್ಲ, ಕೊಚ್ಚಾಕೋದು ನಾನೇ, ನನ್ನ ಕೈಲೇ ನಿಮ್ಮಿಬ್ಬರು ಸಾವು ಅಂತ ಹೇಳಿದ್ದಾನೆ. ಇವಾಗ ಪಕ್ಕ ಅವನೇ ಮಾಡಿರೋದು ಸರ್. ಆರೋಪಿ ಸಂತೋಷ ಅಂತಿಂತ ಆಸಾಮಿಯಲ್ಲ. ಈತನ ಮೇಲೆ ಹಲವಾರು ಕಳ್ಳತನ ಕೇಸ್ಗಳಿವೆಯಂತೆ. ಇತ್ತ ಯಲ್ಲೇಶ್ನ ಹೆಣ ಬೀಳ್ತಿದ್ದಂತೆ ಅತ್ತ ಸಂತೋಷ ಕಾಲ್ಕಿತ್ತಿದ್ದಾನೆ. ಹೀಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ನಿನ್ನೆ 27 ಜಾನ್ವರಿ ಕೋಲಾರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಇಲ್ಲಿ ಮೃತನ ಹೆಸರು ಯಲ್ಲೇಶ್, ಏಜ್ 42 ಇಯರ್ಸ್. ಅವರ ಸ್ವಂತ ಊರು ಬಂದುಬಿಟ್ಟು ಮೆತ್ತಬಂಡಿ, ಇಲ್ಲಿ ನರಸಾಪುರ ಹೋಬಳಿ. ಕೇಸ್ ರಿಜಿಸ್ಟರ್ ಆಗಿದೆ. ಅದರಲ್ಲಿ ಇವರು ಸಸ್ಪೆಕ್ಟ್ಸು ಹೆಸರು ಕೂಡ ಹೇಳಿದ್ದಾರೆ. ಈಗ ಕೇಸ್ದು ತನಿಖೆಯನ್ನು ನಡೀತಾ ಇದೆ. ಒಟ್ನಲ್ಲಿ ಕಂಡೋರ ಹೆಂಡತಿ ಜೊತೆ ಸಂಬಂಧ ಬೆಳೆಸಿದವ ದುರಂತ ಅಂತ್ಯ ಕಂಡ್ರೆ ಹೆಂಡತಿ ಕಳ್ಕೊಂಡ ಸಿಟ್ಟಲ್ಲಿದ್ದವ ಕಣ್ಮರೆಯಾಗಿದ್ದಾನೆ. ಒಟ್ನಲ್ಲಿ ಹೆಣ್ಣಿನ ವಿಷಯಕ್ಕೆ ಹೆಣ ಉರುಳಿದ್ದು ಮಾತ್ರ ದುರಂತ. ರಘುರಾಜ್, ನ್ಯೂಸ್ 18 ಕೋಲಾರ. ಉಡುಪಿಯ ಬೋಟ್ ದುರಂತದಲ್ಲಿ ಮತ್ತೊಂದು ಜೀವ ಹೋಗಿದೆ. 4 ದಿನದಿಂದ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದವಳು ಇವತ್ತು ಉಸಿರು ನಿಲ್ಲಿಸಿದ್ದಾಳೆ. ಉಸಿರು ಕೊಟ್ಟ ಭಗವಂತ ಈಕೆ ಪಾಲಿಗೆ ಕಣ್ಮುಚ್ಚಿ ಕೂತಿದ್ದ. ಸುಂದರ ಬದುಕು ಕರುಣಿಸಿ ಹೂವಾಗಿ ಅರಳೋ ಹೊತ್ತಲ್ಲಿ ಚಿವುಟಿ ಹಾಕಿದ್ದಾನೆ. ಯಾಕಂದ್ರೆ ಈ ಹೆಣ್ಮಗಳಿಗೇನೂ ಸಾಯೋ ವಯಸ್ಸಾಗಿರ್ಲಿಲ್ಲ, ಬದುಕು ಕೂಡ ಭಾರವಾಗಿರ್ಲಿಲ್ಲ. ಜೀವನದ ತುಂಬ ಖುಷಿಯ ಕ್ಷಣಗಳೇ ತುಂಬಿ ತುಳುಕಾಡ್ತಿದ್ವು. ಸದಾ ನಗುಮುಖದಲ್ಲೇ ಇರ್ತಿದ್ದವಳು ತನ್ನ ಸುತ್ತ ಕನಸಿನ ಲೋಕವನ್ನೇ ಸೃಷ್ಟಿ ಮಾಡ್ಕೊಂಡಿದ್ಲು. ನೋಡೋದಕ್ಕೂ ಸ್ಫುರದ್ರೂಪಿ ಚೆಲುವಿಯಂತಿದ್ಲು. ಆದ್ರೆ ಈಕೆ ಬಾಳಲ್ಲಿ ವಿಧಿ ಮೋಸದಾಟವಾಡಿದೆ. 3 ದಿನದಿಂದ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದವಳು ಕೊನೆಗೂ ಬಾರದೂರಿಗೆ ಪಯಣ ಬೆಳೆಸಿದ್ದಾಳೆ. ಉಡುಪಿಯ ದೋಣಿ ದುರಂತಕ್ಕೆ ಮತ್ತೊಬ್ಬಳು ಬಲಿ. ಮುದ್ದು ಮುಖದ ಸುಂದರಿ ಜೀವ ಕಸಿದ ಪಾಪಿ ವಿಧಿ. ಈಕೆ ಹೆಸರು ದಿಶಾ ಅಂತ. ಮೈಸೂರಿನ ಉದಯಗಿರಿ ನಿವಾಸಿ. ಯೂಟ್ಯೂಬರ್ಸ್ ಮಧುಗೌಡ, ನಿಶಾ ಅವರ ಪ್ರಾಣ ಸ್ನೇಹಿತೆ. ಎಲ್ಲೇ ಹೋದ್ರೂ ಒಟ್ಟೊಟ್ಟಿಗೆ ಇರ್ತಾ ಇದ್ರು. ಸುಖ ದುಃಖ ಎಲ್ಲದರಲ್ಲೂ ಜೊತೆಯಾಗಿರ್ತಾ ಇದ್ರು. ಮೂವರು ಕೂಡ ಒಟ್ಟೊಟ್ಟಿಗೆ ಅದೆಷ್ಟು ರೀಲ್ಸ್ ಮಾಡಿದ್ರು. ಆದ್ರಿವತ್ತು ಈ ಮೂವರಲ್ಲಿ ಒಬ್ಬಳು ಮಿಸ್ ಆಗಿದ್ದಾಳೆ. ಟ್ರಿಪ್ಗೆ ಅಂತ ಹೋದವಳು ಅರ್ಧ ದಾರಿಯಲ್ಲೇ ಬದುಕಿನ ಯಾನ ಮುಗಿಸಿದ್ದಾಳೆ. ನಾಲ್ಕು ದಿನದ ಹಿಂದೆ ಮೈಸೂರಿನ 28 ಸ್ನೇಹಿತರು ಉಡುಪಿಗೆ ಪ್ರವಾಸಕ್ಕೆ ಹೋಗಿದ್ರು. ಬಿಪಿಒನಲ್ಲಿ ಕೆಲಸ ಮಾಡ್ತಿದ್ದವರೆಲ್ಲ ಲಾಂಗ್ ಲೀವ್ ಇದೆ ಅಂತ ಡೆಲ್ಟಾ ಬೀಚ್ಗೆ ಪ್ಲಾನ್ ಮಾಡಿದ್ರು. ಒಂದು ಬೋಟ್ನಲ್ಲಿ 14 ಜನರಿದ್ರೆ ಮತ್ತೊಂದು ಬೋಟ್ನಲ್ಲಿ 14 ಜನರಿದ್ರು. ಆದ್ರೆ ಈ ದಿಶಾ ಇದ್ದ ಬೋಟ್ನಲ್ಲಿ ಹಲವರು ಲೈಫ್ ಜಾಕೆಟ್ ಹಾಕಿರ್ಲಿಲ್ಲ. ದಿಶಾ ಕೂಡ ಲೈಫ್ ಜಾಕೆಟ್ ಹಾಕಿದ್ಲೋ ಇಲ್ವೋ ಗೊತ್ತಿಲ್ಲ. ಮೋಜು ಮಸ್ತಿ ಮಾಡ್ತಿದ್ದ ಹೊತ್ತಲ್ಲೇ ದೋಣಿ ಮಗುಚಿ ಬಿದ್ದಿತ್ತು. ಈ ವೇಳೆ ದೋಣಿ ಕೆಳಗಿದ್ದ ಸಿಂಧು ಹಾಗೂ ಶಂಕರಪ್ಪ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ರು. ದಿಶಾ ಸ್ಥಿತಿ ಚಿಂತಾಜನಕವಾಗಿದ್ರಿಂದ ಆಸ್ಪತ್ರೆಗೆ ದಾಖಲಿಸಿದ್ರು. 4 ದಿನದಿಂದ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದವಳು ಈಗ ಉಸಿರು ಚೆಲ್ಲಿದ್ದಾಳೆ. ಸ್ನೇಹಿತೆ ಇನ್ನಿಲ್ಲ ಅನ್ನೋದು ಗೊತ್ತಾಗ್ತಿದ್ದಂತೆಯೇ ಯೂಟ್ಯೂಬರ್ ಮಧುಗೌಡ ಹಾಗೂ ನಿಶಾ ಕಣ್ಣೀರಿಟ್ಟಿದ್ದಾರೆ. ಒಟ್ನಲ್ಲಿ ಬಾಳಿ ಬದುಕಬೇಕಿದ್ದ ಯುವತಿ ಪಾಲಿಗೆ ಟ್ರಿಪ್ಗೆ ಹೋಗಿದ್ದೇ ಕಂಟಕವಾಗಿದೆ. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ.